ಪ್ರೈಸ್ ದ ಲಾರ್ಡ್ ಎಲ್ಲರಿಗೂ. ಜೀಸಸ್ ಮೈ ಲೈಫ್ MS ಚಾನಲನ್ನು ನೋಡುತ್ತಿರುವಂತಹ ಎಲ್ಲ ನನ್ನ ಸ್ನೇಹಿತರಿಗೂ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತೇನೆ. ಇವತ್ತು ದೇವರನ್ನು ಪ್ರೀತಿಸುತ್ತೇವೆ ಎಂದು ತೋರಿಸುವ ಮಾರ್ಗಗಳ ಬಗ್ಗೆ ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ಇನ್ನು ಯಾರೆಲ್ಲ ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರ ಹಾಗೆ ನೋಡ್ತಾ ಇದ್ದಾರೆ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ಹೊಸದಾಗಿ ನೋಡುತ್ತಿರುವಂಥವರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ಆದಷ್ಟು ನಿಮ್ಮ ಗ್ರೂಪ್ಗಳಲ್ಲೆಲ್ಲ ಶೇರ್ ಮಾಡ್ಕೊಳ್ರಿ. ಬೆಲ್ಲೈಕನನ್ನು ಪ್ರೆಸ್ ಮಾಡೋದನ್ನು ಮರೆಯಬೇಡ್ರಿ. ಮತ್ತು ಜೊತೆಗೆ ಒಂದು ಲೈಕ್ ಕೊಡೋದನ್ನು ಮರೆಯಬೇಡ್ರಿ. ದೇವರನ್ನು ಪ್ರೀತಿಸುತ್ತೇವೆ ಎಂದು ಹೇಗೆ ಹೇಳುತ್ತೇವೆ? ದೇವರನ್ನು ಪ್ರೀತಿಸುತ್ತಿದ್ದೀರಾ? ಹೌದು, ಭಯವಿದೆ, ಭಕ್ತಿ ಇದೆ ಎಂದು ಹೇಳುತ್ತೀರಾ. ದೇವರನ್ನು ನಿಜವಾಗಲೂ ಪ್ರೀತಿಸುತ್ತಿದ್ದೇನೆ ಎಂದು ಹೇಳುತ್ತೀರಾ. ಆದರೆ ಯು ಡೋಂಟ್ ಹ್ಯಾವ್ ಟು ಶೋ ಇಟ್. ನಿಮಗೆ ತಿಳಿದಿದೆಯಾ ದೇವರನ್ನು ಎಷ್ಟು ಪ್ರೀತಿಸುತ್ತಿದ್ದೇನೆ ಎಂದು ಹೇಗೆ ತಿಳಿಯುತ್ತದೆ? ಹೌ ವುಡ್ ಐ ಶೋ ಹಿಮ್? ಇವೆಲ್ಲವನ್ನು ಆಲೋಚಿಸಿ ನೋಡಿದರೆ ಬರುವ ಉತ್ತರ ಹೌ ಡಸ್ ಸಮ್ ಒನ್ ಲವ್ ಗಾಡ್? ಅತ್ಯಧಿಕವಾಗಿ ಪ್ರೀತಿಸುವ ದೇವರನ್ನು ನಾವು ಪ್ರೀತಿಸಬೇಕಾದರೆ ಹೇಗೆ ತೋರಿಸುವುದು? ಏನು ಮಾಡಬೇಕು? ಆ ಪ್ರೀತಿಯನ್ನು ವರ್ಣಿಸಲು ಆಗುವುದಿಲ್ಲ, ಹೇಳಲು ಆಗುವುದಿಲ್ಲ, ಇದೆ ಎಂದು ತೋರಿಸಲು ಆಗುವುದಿಲ್ಲ. ಆದರೆ ನಾವು ದೇವರನ್ನು ಪ್ರೀತಿಸುತ್ತಿದ್ದೇವೆ ಎಂದು ಹೇಳಲು ಆಗುವುದಿಲ್ಲ. ಆದರೆ ಹೇಳಿದ ವಿಷಯಗಳಿಗೆ ಹೇಗೆ ಪ್ರೀತಿಸುತ್ತೇವೆ ಎಂದು ತಿಳಿಯುತ್ತದೆ. ಅದೇ ಮುಖ್ಯವಾದ ವಿಷಯ. ನಮ್ಮನ್ನು ತುಂಬ ಪ್ರೀತಿಸುವ ದೇವರಿಗೆ ನಾವು ಎಷ್ಟು ಪ್ರೀತಿ ತೋರಿಸುತ್ತಿದ್ದೇವೆ? ಮಕ್ಕಳಿಗೆ ಅವರನ್ನು ಪ್ರೀತಿಯಿಂದ ನೋಡಿಕೊಳ್ಳುವುದರ ಮುಖಾಂತರ ಪ್ರೀತಿಯನ್ನು ತೋರಿಸುತ್ತೇವೆ. ಹೆಂಡತಿಯ ಮೇಲೆ, ಗಂಡನ ಮೇಲೆ, ತಾಯಿಯ ಮೇಲೆ, ನಮ್ಮ ಬಳಿಯಲ್ಲಿ ಇರುವವರಿಗೆ ತೋರಿಸುವ ಪ್ರೀತಿ ಅಮೋಘವಾಗಿರುತ್ತದೆ. ಅವರು ಪ್ರೀತಿಯನ್ನು ತೋರಿಸುತ್ತಾರೆ ಮತ್ತು ನಾವು ಪ್ರೀತಿಯನ್ನು ತೋರಿಸುತ್ತೇವೆ. ಹೌ ಡು ಐ ಲವ್ ಗಾಡ್? ದೇವರ ಮೇಲೆ ಪ್ರೀತಿಯನ್ನು ಹೇಗೆ ತೋರಿಸುತ್ತೇವೆ? ಅದು ಸಾಧ್ಯವಾಗುವುದಿಲ್ಲ. ತೋರಿಸಿದರೂ ಅರ್ಥವಾಗುವುದಿಲ್ಲ. ನಮ್ಮ ಪ್ರೀತಿ ಲೆಕ್ಕಕ್ಕೇ ಇರುವುದಿಲ್ಲ. ಆತನು ಕಾಳಜಿ ವಹಿಸುತ್ತಾರಾ ಎಂದು ಮಾತ್ರ ಅಂದುಕೊಳ್ಳಬೇಡಿ. ನಮ್ಮ ಪರಲೋಕದಲ್ಲಿ ಇರುವ ನಮ್ಮ ತಂದೆಗೆ ಪ್ರೀತಿಯನ್ನು ತೋರಿಸುವ ಮಾರ್ಗಗಳು ಇದ್ದಾವೆ. ನಮಗೆ $1,000,000 ಲಕ್ಷಗಳು ಅವಶ್ಯಕತೆ ಇಲ್ಲ. ನಿಜವಾದ ಕ್ರೈಸ್ತನಾಗಿ ತೋರಿಸಬೇಕೆಂದೂ ಇಲ್ಲ. ಆದರೆ ಒಳ್ಳೆಯ ಮಾರ್ಗಗಳು ಇದ್ದಾವೆ. ಸರಳವಾದವುಗಳು, ಸುಂದರವಾದವುಗಳು. ದೇವರ ಮೇಲೆ ನಮಗೆ ಇರುವ ಪ್ರೀತಿಯನ್ನು ಕೃತಜ್ಞತೆಗಳನ್ನು ಪ್ರದರ್ಶಿಸಬಹುದು. ದೇವರ ಮೇಲೆ ನಾವು ಯಾಕೆ ಪ್ರೀತಿಯನ್ನು ತೋರಿಸಬೇಕು? ಅದು ಅವಶ್ಯಕತೆನಾ? ಎಂದರೆ ನಿಮ್ಮ ಸಮಾಧಾನ ಯಾವುದಾದರೂ ಆಗಲಿ. ಆದರೆ ಆತನು ಮಾತ್ರ ನಮ್ಮನ್ನು ಪ್ರೀತಿಸುತ್ತಿದ್ದಾರೆ. ಯೋಹಾನನು ಬರೆದ ಮೊದಲನೆಯ ಪತ್ರಿಕೆ 4ನೇ ಅಧ್ಯಾಯ 19ನೇ ವಾಕ್ಯದಲ್ಲಿ ದೇವರು ಮೊದಲು ನಮ್ಮನ್ನು ಪ್ರೀತಿಸಿದರಿಂದ ನಾವು ಪ್ರೀತಿಸುತ್ತಿದ್ದೇವೆ. ಆತನೇ ನಮ್ಮನ್ನು ಮೊದಲು ಪ್ರೀತಿಸಿದನು. ಅದಕ್ಕೆ ನಾವು ಕೂಡ ಪ್ರೀತಿಸಬೇಕು. ಪ್ರೀತಿಯನ್ನು ತೋರಿಸಬೇಕು. ಮನುಷ್ಯರಿಗೂ ತೋರಿಸಬೇಕು, ದೇವರಿಗೂ ತೋರಿಸಬೇಕು. ಮತ್ತೆ ಹೇಗೆ ದೇವರನ್ನು ಪ್ರೀತಿಸಬೇಕು? ಮೊದಲನೆಯದು, ಗಿವಿಂಗ್ ಗಾಡ್ ಪ್ರೈಸ್. ನೀನು ಯಾವ ಸಂದರ್ಭದಲ್ಲಿ ಇದ್ದರೂ ಸರಿಯೇ, ಯಾವ ಪರಿಸ್ಥಿತಿಯಲ್ಲೂ ಇದ್ದರೂ ಸರಿಯೇ ದೇವರನ್ನು ಸ್ತುತಿಸಬೇಕು, ಮಹಿಮೆ ಪಡಿಸಬೇಕು. ಸ್ತುತಿಸುವುದರಿಂದ, ದೇವರನ್ನು ಮಹಿಮೆ ಪಡಿಸುವುದರ ಮೂಲಕ ನಮಗೆ ಇರುವ ಪ್ರೀತಿಯನ್ನು, ಕೃತಜ್ಞತೆಯನ್ನು ತೋರಿಸಬಹುದು. ಹಾಗೆ ಸ್ತುತಿಸುತ್ತಾ ಇದ್ದರೆ ನಮ್ಮ ಪರಿಸ್ಥಿತಿ ಇನ್ನೂ ಉತ್ತಮವಾಗುತ್ತದೆ. ಬಾಧೆಗಳಲ್ಲಿ ಇದ್ದರೂ ಸರಿಯೇ, ಸಂತೋಷದಲ್ಲಿ ಇದ್ದರೂ ಸರಿಯೇ, ಸಮಸ್ಯೆಯಲ್ಲಿ ಇದ್ದರೂ ಸರಿಯೇ ಕೈಗಳನ್ನು ಮೇಲೆತ್ತಿ ಆರಾಧನೆಯನ್ನು ದೇವರಿಗೆ ಮನಪೂರ್ವಕವಾಗಿ ಕೃತಜ್ಞತೆಗಳನ್ನು ಹೇಳುವುದು ಮುಖ್ಯ. ನಮ್ಮಲ್ಲಿ ಆತನು ಇರುವುದರಿಂದ ಸ್ತುತಿಸಿದಾಗ ಹೃದಯದಲ್ಲಿ ಇರುವ ದೇವರಿಗೆ ಸಂತೋಷವಾಗುತ್ತದೆ. ನಾವು ಮಾಡುವ ಪ್ರಾರ್ಥನೆ ದೇವರಿಗೆ ಮುಟ್ಟುತ್ತದೆ. ಐ ಆರ್ ಫೋಕಸ್ ಆನ್ ಗಾಡ್. ದೇವರನ್ನೇ ದೃಷ್ಟಿಸಬೇಕು. ನಮ್ಮ ದೃಷ್ಟಿಯೆಲ್ಲ ದೇವರ ಮೇಲೆ ಇರುತ್ತದೆ. 2ನೇ ಸಾಮುವೇಲನ ಗ್ರಂಥ 22ನೇ ಅಧ್ಯಾಯ 50ನೇ ವಾಕ್ಯದಲ್ಲಿ, ಈ ಕಾರಣದಿಂದ ಯೆಹೋವನೇ, ಅನ್ಯ ಜನಗಳ ಮಧ್ಯದಲ್ಲಿ ನಿನ್ನನ್ನು ಸ್ತುತಿಸುವೆನು. ನಮಗೆ ದೇವರ ಮೇಲೆ ಇರುವ ಪ್ರೀತಿಯನ್ನು ವ್ಯಕ್ತಪಡಿಸಬಹುದು. 2ನೇಯದು, ಪ್ರಯರಿಂಗ್ ಟು ಗಾಡ್. ಪ್ರಾರ್ಥನೆ ಎಂಬುದು ದೇವರ ಸನ್ನಿಧಿಗೆ ಏಕೈಕ ಮಾರ್ಗವಾಗಿದೆ. ನಾವು ಯಾರ ಬಳಿಯಲ್ಲಿ ಹೇಳಲು ಆಗದೆ ಇರುವುದನ್ನು ಕೂಡ ದೇವರಿಗೆ ಹೇಳಬಹುದು. ನಮ್ಮ ಹೃದಯದಲ್ಲಿ ಇರುವ ಬಾಧೆಗಳು ಆತನಿಗೆ ಮಾತ್ರವೇ ತಿಳಿದಿರುತ್ತದೆ. ನಾವು ಪ್ರಾರ್ಥನೆ ಮಾಡುತ್ತಿರುವಾಗ ನಮ್ಮ ಹೃದಯಗಳು ದೇವರ ಸಂಪರ್ಕದಲ್ಲಿ ಇರಬೇಕು. ಅಂದರೆ ದೇವರ ಸಂಪರ್ಕದಲ್ಲೇ ಇದ್ದು ಪ್ರೀತಿಯನ್ನು ತೋರಿಸಬೇಕು. ಇನ್ನು ಒಳ್ಳೆಯ ವಿಷಯವೇನು ಎಂದರೆ ನಮ್ಮ ಜೀವನದಲ್ಲಿ ಎದುರಿಸುವ ಪ್ರತಿಯೊಂದು ಪರಿಸ್ಥಿತಿಯನ್ನು ದೇವರ ಬಳಿಯಲ್ಲಿ ಹಂಚಿಕೊಳ್ಳಬೇಕು. ನಮ್ಮ ಜೀವನಕ್ಕೆ ನೇರ ಸಂಪರ್ಕಕ್ಕೆ ನಮ್ಮನ್ನು ನಮ್ಮ ಹೃದಯಗಳಿಗೆ ಪ್ರೋತ್ಸಾಹ ನೀಡಬೇಕಾದರೆ
ಪ್ರಾರ್ಥನೆ ನಮಗೂ ದೇವರಿಗೂ ಮಧ್ಯೆ ಇರುವ ಸೇತುವೆ, ಒಂದು ಯೋಧನ ಹಾಗೆ ಕೆಲಸ ಮಾಡುತ್ತದೆ. ಯೋಹಾನನು ಬರೆದ ಮೊದಲನೆಯ ಪತ್ರಿಕೆ 5ನೇ ಅಧ್ಯಾಯ 14ನೇ ವಾಕ್ಯದಲ್ಲಿ ನಾವು ದೇವರ ಚಿತ್ತಾನುಸಾರವಾಗಿ ಏನಾದರೂ ಬೇಡಿಕೊಂಡರೆ ಆತನು ನಮ್ಮ ವಿಜ್ಞಾಪನೆಯನ್ನು ಕೇಳುತ್ತಾನೆಂಬ ಧೈರ್ಯವು ಆತನ ವಿಷಯವಾಗಿ ನಮಗುಂಟು ಎಂದು ಬರೆಯಲ್ಪಟ್ಟಿದೆ. ಮೂರನೆಯದು ಬೈಬಲ್ ಓದುವುದು, ರೀಡಿಂಗ್ ಬೈಬಲ್. ವಾಕ್ಯವು ಬೋಧಿಸಿದಂತೆ ಯಾರು ಬೋಧಿಸಲು ಆಗುವುದಿಲ್ಲ. ವಾಕ್ಯದ ಮುಖಾಂತರ ತೋರಿಸಿದ ಪ್ರೀತಿಯನ್ನು ಹಾಗೆ ಯಾರು ತೋರಿಸಲು ಆಗುವುದಿಲ್ಲ. ದೇವರ ಪ್ರೀತಿಯನ್ನು ವಾಕ್ಯವು ನೆನಪು ಮಾಡಿದಂತೆ ಯಾವುದು ಕೂಡ ನೆನಪು ಮಾಡುವುದಿಲ್ಲ. ದಟ್ಸ್ ದ ವರ್ಡ್ ಆಫ್ ಗಾಡ್. ದೇವರ ಪ್ರೀತಿ ಯಾವುದು, ಅದು ಹೇಗೆ ತಿಳಿಸುತ್ತದೆ ಎಂದರೆ ವಾಕ್ಯದ ಮುಖಾಂತರವೇ. ಹಾಗೆ ಆ ವಾಕ್ಯದ ಮುಖಾಂತರವೇ ನಮ್ಮ ಪ್ರೀತಿಯನ್ನು ತೋರಿಸಬೇಕು. ವಾಕ್ಯವನ್ನು ಧ್ಯಾನಿಸುವುದು, ವಾಕ್ಯದ ಪ್ರಕಾರ ಆಲೋಚನೆ ಮಾಡಿ ವಾಕ್ಯದ ಪ್ರಕಾರವೇ ನಮ್ಮನ್ನು ನಾವು ಸಿದ್ಧಪಡಿಸಿಕೊಳ್ಳುವುದು. ದೇವರಿಗೆ ಪ್ರೀತಿ ತೋರಿಸಿದಂತೆ ರೋಮಪುರದವರಿಗೆ ಬರೆದ ಪತ್ರಿಕೆ 15ನೇ ಅಧ್ಯಾಯ 4ನೇ ವಾಕ್ಯದಲ್ಲಿ ಪೂರ್ವದಲ್ಲಿ ಬರೆದದ್ದೆಲ್ಲ ನಮ್ಮನ್ನು ಉಪದೇಶಿಸುವುದಕ್ಕಾಗಿ ಬರೆಯಲ್ಪಟ್ಟಿತು ಎಂದು ನಮಗೆ ಅರ್ಥವಾಗುತ್ತದೆ. ದೇವರನ್ನು ಸ್ತುತಿಸುವುದು, ಘನಪಡಿಸುವುದು, ದೇವರಿಗೆ ಪ್ರಾರ್ಥಿಸುವುದು, ಬೈಬಲ್ ಓದುವುದು ಇವೆಲ್ಲವೂ ಒಂದೇ. ಆದರೆ ದೇವರನ್ನು ಪ್ರೀತಿಸುವುದು ಇನ್ನೂ ಸ್ವಲ್ಪ ಇದ್ದಾವೆ. ಇವೆಲ್ಲವೂ ದೈವ ಸಂಬಂಧವಾದವು, ಇವೆಲ್ಲವೂ ತಿಳಿದಿರುವುದೇ. ಆದರೆ ದೇವರನ್ನು ಪ್ರೀತಿಸುವುದು, ಪ್ರೀತಿಯನ್ನು ತೋರಿಸುವುದಕ್ಕೆ ಇವೆಲ್ಲವೂ ಕೂಡ ತುಂಬನೇ ಶಕ್ತಿಯುತವಾಗಿ ಕೆಲಸ ಮಾಡುತ್ತವೆ. 4ನೆಯದು ಲವ್ವಿಂಗ್ ದೋಸ್ ಅರೌಂಡ್ ಅಸ್. ನಾವು ನಮ್ಮ ಸುತ್ತ ಇರುವವರನ್ನು ಪ್ರೀತಿಸಿದರೆ ದೇವರನ್ನು ಪ್ರೀತಿಸಿದ ಹಾಗೆ ನಿನ್ನಂತೆ ನಿನ್ನ ನೆರೆಯವನನ್ನು ಪ್ರೀತಿಸು ಎಂಬುದು ಆತನು ಕೊಟ್ಟ ಏಕೈಕ ಆಜ್ಞೆ. ಆ ಆಜ್ಞೆಯನ್ನು ನೆರವೇರಿಸುವುದೇ ದೇವರನ್ನು ಪ್ರೀತಿಸುವುದು. ಇನ್ನು ಕೆಲವರು ಸ್ವಾರ್ಥತೆ ತೋರಿಸಿದರೂ, ನಿಮ್ಮನ್ನು ನಿರಾಕರಣೆ ಮಾಡಿದರೂ ನೀವು ಅವರನ್ನು ಪ್ರೀತಿಸಿರಿ. ಪ್ರೀತಿ ಶ್ರೇಷ್ಠತೆಯಾದದ್ದು, ಉನ್ನತವಾದದ್ದು. ದೇವರನ್ನು ಪ್ರೀತಿಸುವುದು ಎಂದರೆ ನಿಮ್ಮ ಸುತ್ತ ಇರುವವರನ್ನು ಪ್ರೀತಿಸುವುದು, ದೇವರ ಸೃಷ್ಟಿಯನ್ನು ಪ್ರೀತಿಸುವುದು, ಆತನು ನಮಗೆ ಕೊಟ್ಟಿರುವುದನ್ನು ಸಂಪೂರ್ಣವಾಗಿ ಪ್ರೀತಿಸುವುದು, ಕೃತಜ್ಞತೆಯಿಂದ ಇರುವುದು. ಆತನು ಮಾನವರಿಗೆ ದಯೆ, ಸಹನೆ, ಪ್ರೀತಿ ತೋರಿಸಿದಂತೆ ನಾವು ಕೂಡ ಅದನ್ನು ವಿಸ್ತರಿಸಬೇಕು. ಅದೇ ಪ್ರೀತಿ. ಯೋಹಾನನು ಬರೆದ ಸುವಾರ್ತೆ 13ನೇ ಅಧ್ಯಾಯ 34ನೇ ವಾಕ್ಯದಲ್ಲಿ ನಾನು ನಿಮಗೆ ಒಂದು ಹೊಸ ಆಜ್ಞೆಯನ್ನು ಕೊಡುತ್ತೇನೆ, ಏನೆಂದರೆ ನೀವು ಒಬ್ಬರನ್ನೊಬ್ಬರು ಪ್ರೀತಿಸಬೇಕು. ನಾನು ನಿಮ್ಮನ್ನು ಪ್ರೀತಿಸಿದ ಮೇರೆಗೆ ನೀವು ಸಹ ಒಬ್ಬರನ್ನೊಬ್ಬರು ಪ್ರೀತಿಸಬೇಕು ಎಂಬುವುದೇ. ಇದನ್ನೇ ನಾವು ಮಾಡಿದರೆ ನಿಜವಾಗಲೂ ಆತನ ಶಿಷ್ಯರು ಆಗುತ್ತೇವೆ, ಆತನಿಗೆ ಬಾಧ್ಯಸ್ಥರೂ ಆಗುತ್ತೇವೆ, ನಿಜವಾಗಲೂ ದೇವರನ್ನು ಪ್ರೀತಿಸುತ್ತೇವೆ. ಗಲಾತ್ಯದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 2ನೇ ವಾಕ್ಯದಲ್ಲಿ ಒಬ್ಬರು ಮತ್ತೊಬ್ಬರ ಭಾರವನ್ನು ಹೊತ್ತುಕೊಳ್ಳಲಿ, ಹೀಗೆ ಕ್ರಿಸ್ತನ ನಿಯಮವನ್ನು ನೆರವೇರಿಸಿರಿ ಎಂದು ಬರೆಯಲ್ಪಟ್ಟಿದೆ. ಒಬ್ಬರನ್ನೊಬ್ಬರು ಪ್ರೀತಿಸಿ ದೇವರ ಪ್ರೀತಿಯನ್ನು ವ್ಯಕ್ತಪಡಿಸಬಹುದು. 5ನೆಯದು ಆಫರಿಂಗ್ ಚಾರಿಟಿ. ದೇವರನ್ನು ಪ್ರೀತಿಸುವ ಒಳ್ಳೆಯ ಮಾರ್ಗ ದಾನ ಮಾಡುವುದು. ನಿನ್ನ ನೆರೆಹೊರೆಯವನಿಗೆ ಕೊಡುವುದು ಕೂಡ ಮೋಸ್ಟ್ ಲವ್ವಿಂಗ್ ವೇ, ಅತ್ಯಂತ ಪ್ರೀತಿಯ ಮಾರ್ಗ. ಜ್ಞಾನೋಕ್ತಿಗಳು 19ನೇ ಅಧ್ಯಾಯ 17ನೇ ವಾಕ್ಯದಲ್ಲಿ ಬಡವರಿಗೆ ದಯೆ ತೋರಿಸುವವನು ಯೆಹೋವನಿಗೆ ಸಾಲ ಕೊಡುವವನು. ಜ್ಞಾನೋಕ್ತಿಗಳು 14ನೇ ಅಧ್ಯಾಯ 31ನೇ ವಾಕ್ಯದಲ್ಲಿ ಗತಿ ಇಲ್ಲದವರನ್ನು ಕರುಣಿಸುವವನು ಆತನನ್ನು ಘನಪಡಿಸುವನು. ಮತ್ತಾಯನು ಬರೆದ ಸುವಾರ್ತೆ 25ನೇ ಅಧ್ಯಾಯ 40ನೇ ವಾಕ್ಯದಲ್ಲಿ ಈ ನನ್ನ ಸಹೋದರರಲ್ಲಿ ಕೇವಲ ಅಲ್ಪನಾದವನೊಬ್ಬನಿಗೆ ಏನೇನು ಮಾಡಿದ್ದೀರೋ ಅದನ್ನು ನನಗೂ ಕೂಡ ಮಾಡಿದ ಹಾಗಾಯಿತು ಎಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಅನ್ನುವನು. ನೀವು ಮಾಡುವ ಆದರಣೆಯನ್ನು ಹಿಡಿದು, ನೀವು ಮಾಡುವ ಸಹಾಯವನ್ನು ಹಿಡಿದು ನೋಡಿದರೆ ಅವರಿಗೆ ಒಳ್ಳೆಯದನ್ನೇ ಮಾಡುತ್ತೀರಾ. ಹಾಗೆ ಮಾಡಿದ್ದರಿಂದ ದೇವರನ್ನು ಪ್ರೀತಿಸುತ್ತೀಯಾ? ದೇವರ ಪ್ರೀತಿ ನಿಜವಾಗಲೂ ನಿಮ್ಮ ಮೇಲೆ ಇದ್ದರೆ ನಿಮ್ಮ ಕಣ್ಣು ಮುಂದೆ ಇರುವವರು ಕಷ್ಟಪಡುವುದನ್ನು ನೋಡಲು ಆಗುವುದಿಲ್ಲ. ದೇವರನ್ನು ಎಷ್ಟು ಪ್ರೀತಿಸುತ್ತೀಯೋ ಇತರರ ಬಗ್ಗೆ ನಿನಗೆ ಹಾಗೆಯೇ ಕರುಣೆ ಇರಬೇಕು. 6ನೆಯದು ಫಾಸ್ಟಿಂಗ್ ಪ್ರೇಯರ್, ಉಪವಾಸ ಪ್ರಾರ್ಥನೆ. ಶರೀರದ ಕೋರಿಕೆಗಳಿಗೆ, ಅಗತ್ಯಗಳಿಗೆ ದೂರವಿದ್ದು ದೇವರಲ್ಲಿ ಪ್ರಶಾಂತವಾಗಿ ಸಮಯವನ್ನು ಕಳೆಯುವುದೇ ಉಪವಾಸದ ಪ್ರಾರ್ಥನೆ. ಆಹಾರಕ್ಕೆ, ಕೆಲಸ ಕಾರ್ಯಗಳಿಗೆ ದೂರವಿದ್ದು ಮಾಡಬೇಕಾದ ಉತ್ತಮವಾದ ತ್ಯಾಗ ದೇವರ ಬಳಿಯಲ್ಲಿ ಇರುವ ಸಮಯವದು. ನಮ್ಮ ದೃಷ್ಟಿ ಆತನ ಮೇಲೆ ಕೇಂದ್ರ ಬಿಂದುವಾಗಿ ಇಡಬಹುದು. ಆತ್ಮ ಪ್ರೇರಣೆ ಮಾಡಬಹುದು. ದೈವ ಶಕ್ತಿಯನ್ನು ಹೊಂದಿಕೊಳ್ಳಬಹುದು. ಉಪವಾಸದಲ್ಲಿ ನೀವು ದೇವರನ್ನು ಪ್ರೀತಿಸುತ್ತಿದ್ದೀರಾ ಎಂಬುದು ತಿಳಿಸುತ್ತದೆ.
ಉಪವಾಸ ದೇವರ ಮೇಲೆ ನಿಮಗಿರುವ ಪ್ರೀತಿಯನ್ನು ತೋರಿಸುತ್ತದೆ. ನಮಗೆ ಉಪವಾಸದಲ್ಲಿ ಬಲಹೀನತೆ ಆದರೂ ಕೂಡ ಆತನ ಮೇಲೆ ನಂಬಿಕೆ ಇಟ್ಟು ಆತನ ಮಾರ್ಗ ಸತ್ಯವನ್ನು ಕೇಳಿಕೊಳ್ಳುತ್ತೇವೆ, ಹೆಚ್ಚಾಗಿ ಪ್ರೀತಿಸುತ್ತೇವೆ. ನಮಗೆ ದೇವರ ಮೇಲೆ ಎಷ್ಟಾಗಿ ಪ್ರೀತಿ ಇದೆ ಎಂಬುದು ನಮಗೆ ಅರ್ಥವಾಗುತ್ತದೆ. ಕಡೆಯದಾಗಿ 7ನೇಯದು ಹ್ಯಾವ್ ಹೋಪ್. ದೇವರ ಮೇಲೆ ನಂಬಿಕೆ, ದೇವರ ಮೇಲೆ ನಿರೀಕ್ಷೆ, ದೇವರ ಮೇಲೆ ಭಯ ಉಂಟಾಗಿ ದೇವರನ್ನು ಪ್ರೀತಿಸುತ್ತೇವೆ. ದೇವರ ಪ್ರೀತಿಯನ್ನು ಅನುಭವಿಸಿದಾಗ ಆತನ ಮೇಲೆ ಇರುವ ನಂಬಿಕೆ, ವಿಶ್ವಾಸ ನಮಗೆ ಅವಶ್ಯಕತೆ. ದೇವರ ಮೇಲೆ ಇರುವ ನಂಬಿಕೆ, ಸಹನೆ, ಪ್ರೀತಿ, ತಾಳ್ಮೆ ದೇವರನ್ನು ಪ್ರೀತಿಸುವಂತೆ ಮಾಡುತ್ತದೆ. ದೇವರ ಆಶೀರ್ವಾದವು ನಮ್ಮ ಮೇಲೆ ಬರುವಂತೆ ಮಾಡುತ್ತದೆ. ಹತಾಶೆ ಪರಿಸ್ಥಿತಿಯಲ್ಲೂ ಕೂಡ ದೇವರ ಮೇಲೆ ಇರುವ ನಂಬಿಕೆ, ನಿರೀಕ್ಷೆ ಆತನ ಮೇಲೆ ಇರುವ ಪ್ರೀತಿಯನ್ನು ತಿಳಿಸುತ್ತದೆ. ಇಬ್ರಿಯರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ 23ನೇ ವಾಕ್ಯದಲ್ಲಿ ನಮ್ಮ ನಿರೀಕ್ಷೆಯನ್ನು ಕುರಿತು ನಾವು ಮಾಡಿದ ಪ್ರತಿಜ್ಞೆಯನ್ನು ನಿಶ್ಚಲವಾಗಿ ಪರಿಗ್ರಹಿಸೋಣ. ವಾಗ್ದಾನ ಮಾಡಿದಾತನು ನಂಬಿಗಸ್ತನು ಎಂದು ಬರೆಯಲ್ಪಟ್ಟಿದೆ. ದೇವರನ್ನು ಪ್ರೀತಿಸಲು ಮಾರ್ಗಗಳು ಇವು. ಹೀಗೆ ನಮ್ಮನ್ನು ಪ್ರೀತಿಸುವ ದೇವರಿಗೆ ನಾವು ಪ್ರೀತಿಸಬಹುದು. ನಾವು ನೋಡದಿರುವ, ಮುಟ್ಟದಿರುವ, ಕಾಣಿಸದ ಅದೃಶ್ಯವಾದ ದೇವರನ್ನು ನಾವು ಪ್ರೀತಿಸುವುದಕ್ಕೆ ಇವು ಮಾರ್ಗಗಳು. ಇವು ಬೈಬಲ್ನಲ್ಲಿ ದೇವರನ್ನು ಪ್ರೀತಿಸುವ ವಿಷಯಗಳನ್ನು ಹಿಡಿದು ನಾವು ಕಲಿತುಕೊಂಡೆವು. ದೇವರನ್ನು ಪ್ರೀತಿಸುವುದು ಎಂದರೆ ಒಂದು ದಿನ ಒಂದು ಘಟನೆಯಲ್ಲಿ ಅಲ್ಲ. ಅದು ಮನುಷ್ಯರ ಸ್ವಭಾವದಿಂದ ಕೂಡಿರುವ ಜೀವನ, ಕೃತಜ್ಞತೆಯುಳ್ಳ ಮನಸ್ಸು, ದಯೆಯುಳ್ಳ ಹೃದಯ. ನಾವು ದೇವರ ಪ್ರೀತಿಯನ್ನು ಹೊಂದುತ್ತೇವೆ, ಆದರೆ ಅದನ್ನು ಯಾರೂ ಗ್ರಹಿಸುವುದಿಲ್ಲ. ಆದರೆ ಬಾಧೆಗಳು ಬಂದರೆ ಆತನನ್ನು ನಿಂದಿಸುತ್ತೇವೆ. ಆತನು ತೋರಿಸುವ ಪ್ರೀತಿಗೆ ಪ್ರತಿಫಲ ತೋರಿಸುವುದಿಲ್ಲ. ನಮಗೆ ಪ್ರೀತಿ ತೋರಿಸಿದ ದೇವರಿಗೆ ನಾವು ಪ್ರೀತಿಸುವುದಕ್ಕೆ ಈ ಮಾರ್ಗಗಳು ಉಪಯೋಗವಾಗುತ್ತದೆ. ಈ ವಿವರಣೆಯು ನಿಮಗೆ ಅರ್ಥವಾಗಿದೆ ಎಂದು ನಾನು ತಿಳಿದಿದ್ದೇನೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಕೊಡೋದನ್ನು ಮರೆಯಬೇಡಿರಿ. ನೀವು ಕೊಡುವ ಒಂದು ಲೈಕ್ ಬೇರೆಯವರಿಗೂ ನೋಡಲು ಸಹಾಯವಾಗುತ್ತದೆ. ಈ ವಿಡಿಯೋವನ್ನು ನಿಮ್ಮ ಗ್ರೂಪ್ಗಳಲ್ಲಿ ಶೇರ್ ಮಾಡಿಕೊಳ್ಳಿರಿ. ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೇನ್.